ಕಳೆದ ವರ್ಷ ಕರ್ನಾಟಕ ಮತ್ತೆ ಕರ್ನಾಟಕದಲ್ಲಿ 9 ಟನ್ ಕಬ್ಬಿಗೆ ಎಷ್ಟು ಶುಗರ್ ಉತ್ಪಾದನೆ ಆಗಬೇಕು? ಕಳೆದ ವರ್ಷ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ 9.6% ಮಾತ್ರ. ಟನ್ಗೆ ಎಷ್ಟಾಗಬೇಕು? 9.6%. 1 ಟನ್ಗೆ 120 ಕೆಜಿ ಸಕ್ಕರೆ ಉತ್ಪಾದನೆ ಆಗಬೇಕು. ನೋ, ಇಲ್ಲಿ ಆಗಿರ್ತಕ್ಕಂಥದ್ದು ಓನ್ಲಿ 9.6% ಲಾಸ್ಟ್ ವರ್ಷ. ಸೊ ಆ ಕಾರಣದಿಂದ ಒಂದು ಪರ್ಸೆಂಟೇಜ್, ರಿಕವರಿ ಪರ್ಸೆಂಟೇಜ್ ಅಂದರೆ ಆ ಕ್ವಾಂಟಿಟಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಒಂದು ಟನ್ಗೆ 11.25 ಆದರೆ 3200 ಕೊಡ್ತೀವಿ, 10.25 ಆದರೆ 3100 ಅಂತ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ. ರಾಜ್ಯ ಸರ್ಕಾರದ ಪಾಲ ಇಲ್ಲ ಇಲ್ಲಿ. ಇದೆಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ನಮ್ಮ ಪಾತ್ರ ಇಂಪ್ಲಿಮೆಂಟೇಷನ್ ಅಷ್ಟೇ. FRP ಮೇಲೆ ದರವನ್ನ ಹೆಚ್ಚುಗೊಳಿಸುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಎಲ್ಲಿದೆ? ಇಲ್ವಾ? ಎಲ್ಲಿದೆ? ಇಲ್ವಾ? ಎಲ್ಲಿದೆ? ಇದೆ. ಎಲ್ಲಿದೆ? ಎಲ್ಲಿದೆ ಹೇಳಿ. ಎಲ್ಲಿದೆ ಹೇಳಿ. ತೆಗೆದು ನೋಡಿ. ಅಲ್ಲ, ಎಲ್ಲಿದೆ ಹೇಳಿ. ಕ್ಲಿಯರ್ ಆಗಿ ಹೇಳುತ್ತೆ. ನಾನು ಸುನಿಲ್ ಸರ್, FRP ಮೇಲೆ ದರವನ್ನ ಹೆಚ್ಚಿಸುವಂತ ರೈಟ್ಸ್ ರಾಜ್ಯ ಸರ್ಕಾರಕ್ಕೆ ಇಲ್ವಾ? ಮೇಡಮ್, ಇದಕ್ಕೆ ರಾಜ್ಯ ಸಲಹಾ ಬೆಲೆ ಅಥವಾ SAP ಅಂತ ಇದೆ ಸರ್ ಮೇಡಮ್. ಈ ಕಾಯ್ದೆ ಪ್ರಕಾರನೇ ಇದೆ. ರಾಜ್ಯ ಸರ್ಕಾರ ಕಬ್ಬು ನಿಯಂತ್ರಣ ಮಂಡಳಿ ಅಂತದೆ. ಅವರು ಪ್ರತಿ ವರ್ಷ ಕಬ್ಬು ನಿಯಂತ್ರಣ ಮಂಡಳಿ ಇವತ್ತು ಸತ್ತೋಗಿದೆ ಅಂತ ನಾನು ಹೇಳ್ತೀನಿ. 100ಕ್ಕೆ 100 ನಿಜ ಮೇಡಮ್. ಯಾಕಂದ್ರೆ 2000 ನಿಮಗೆ ನಾನು ದಾಖಲಾತಿ ಸಮೇತ ಹೇಳ್ತೀನಿ. 2017ರಲ್ಲಿ ಕಬ್ಬು ನಿಯಂತ್ರಣ ಮಂಡಳಿ ಸಭೆ ಆಗಿದ್ದು, ಅದರಲ್ಲಿ ಪ್ರತಿ ಟನ್ ಕಬ್ಬಿಗೆ ಸರಾಸರಿ ಕನಿಷ್ಠ 6500 ಅಂದ್ರೆ 2017ರಲ್ಲಿ ಹೇಳ್ತಾ ಇರೋದು ನಾನು, 6500 ರೂಪಾಯಿ ಆದಾಯ ಆಗ್ತದೆ ಅಂತೇಳಿ ಕಬ್ಬು ನಿಯಂತ್ರಣ ಮಂಡಳಿ ಅವರೇ ವರದಿ ಸಲ್ಲಿಸಿದ್ದಾರೆ. ಸೊ ಅದರಲ್ಲಿ 900 ರೂಪಾಯಿ ಪ್ರತಿ ಟನ್ಗೆ ಖರ್ಚಾಗುತ್ತೆ. ನೀವು 1000 ರೂಪಾಯಿ ಅಂತ ಹಿಡಿದ್ರು ಸಹಿತ ಅಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ 5000 ರೂಪಾಯಿ 500 ರೂಪಾಯಿ ಒಟ್ಟು ಆದಾಯ. ಅದರೊಳಗೆ 70% ಅಂದ್ರೆ ರಂಗರಾಜನ್ ವರದಿ ಪ್ರಕಾರ 2012ರಲ್ಲಿ ರಂಗರಾಜನ್ ವರದಿ ಇದೆ. ಅವರ ಪ್ರಕಾರ 70% ಆದಾಯವನ್ನ ರೈತರಿಗೆ ತಲುಪಿಸಬೇಕು. ಸೊ ಅದರ ಪ್ರಕಾರ 3850 ರೂಪಾಯಿ ಆಗುತ್ತೆ. ಇದು ಮಿನಿಮಮ್ ದರ. ಇದು ಯಾವ್ದ್ರ ಪ್ರಕಾರ? ಕಬ್ಬು ನಿಯಂತ್ರಣ ಮಂಡಳಿ ಪ್ರಕಾರ. ಮತ್ತೆ ಇನ್ನೊಂದು ನಿಯಮ ಏನದೆ ಅಂತಂದ್ರೆ, FRP ಅನ್ನ ಕೇಂದ್ರ ಸರ್ಕಾರ ತೀರ್ಮಾನಿಸಿ ಮೇಲೆ ಅದರ ಮೇಲೆ ಓವರ್ ಅಂಡ್ ಅಬೋ ಅಂತ ಹೇಳ್ತಾರೆ. ಅದರ ಮೇಲೆ ಕನಿಷ್ಠ 100 ರೂಪಾಯಿ ಆದ್ರೂ ಸೇರಿಸಿ ರಾಜ್ಯ ಸರ್ಕಾರ ರೈತರಿಗೆ ಕೊಡಬೇಕು ಅಂತ ಹೇಳಿ, ಅಂದ್ರೆ ದರ ಫಿಕ್ಸ್ ಮಾಡ್ಬೇಕಂತೇಳಿ. ಸರ್ಕಾರ ಕೊಡೋದಲ್ಲ, ದರ ಫಿಕ್ಸ್ ಮಾಡೋದು. ಸೊ SAP ಒಂದು ನಿಮಿಷ ನೋಡಿ, ನೀವು ಒಂದು ನಿಮಿಷ. ನಾವು ನನ್ನ ರಾಜ್ಯ ಸರ್ಕಾರದ ಪಾಲವಾಗಿ ಅಂದ್ರೆ ಎಲ್ಲ ರಾಜ್ಯದಿಂದ ಬರ್ತಕ್ಕಂಥ 99% ತೆರಿಗೆಯನ್ನ ಕೇಂದ್ರ ಸರ್ಕಾರ ಕೊಳ್ಳೆ ಹೊಡೆದು ಇಟ್ಕೊಳ್ಳುವಾಗ ರಾಜ್ಯ ಸರ್ಕಾರಗಳು ಯಾವ ಅಡಿಷನಲ್ ತೆರಿಗೆ ಇಲ್ಲ. ಸೊ ಈಗ ರಾಜ್ಯ ಸರ್ಕಾರಗಳು ಒಂದ್ ನಿಮಿಷ, ರಾಜ್ಯ ಸರ್ಕಾರಗಳಿಗೆ ಹೋಗ್ಲಿ, ಒಂದ್ ನಿಮಿಷ, ರಾಜ್ಯ ಸರ್ಕಾರಗಳಿಗೆ ಅಟಾನಮಿ ಕೊಡ್ಲಿ. ಈಗ ಮಾನ್ಯ ಸಿದ್ದರಾಮಯ್ಯ ಒಂದು ನಿಮಿಷ, ರಾಜ್ಯ ಸರ್ಕಾರ ಅಲ್ಲ, ಅದನ್ನ ಬೆಂಬಲ ಬೆಲೆ ಅಂತ ಹೇಳ್ತಾರೆ. ಅದನ್ನ ಬೆಲೆ ಹೆಚ್ಚೆ ಮಾಡೋದಲ್ಲ, ಬೆಂಬಲ ಬೆಲೆ ಕೊಡ್ಬೇಕಾಗ್ತದೆ. ಅದು ರಾಜ್ಯ ಸರ್ಕಾರ ಆಡ್ ಮಾಡ್ಬೇಕಾಗುತ್ತೆ. ಸ್ಟೇಟ್ ಅಡ್ವೈಸರಿ ಪ್ರೈಸ್, ಹೌದು, ಸ್ಟೇಟ್ ಅಡ್ವೈಸರಿ ಪ್ರೈಸ್ ನಾವು ಅದನ್ನ ಕಟ್ಕೊಡ್ಬೇಕಾಗ್ತದೆ ರಾಜ್ಯ ಸರ್ಕಾರ. ಅಲ್ಲ, ಆರ್ಥಿಕ ಇದನ್ನ ನಾವು ಸುಮ್ಮನೆ ಕೊಡೋದಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಒಂದ್ ನಿಮಿಷ, ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿ, ಯಾಕೆ 270 ಕೋಟಿ ಲೀಟರ್ ಇದು ಮೊಲಾಸಿಸ್ ಪ್ರೊಡ್ಯೂಸ್ ಆದ್ರು ಕೇವಲ 40? ರಾಜ್ಯದವರಲ್ಲ, ನೀವು ಕೇಂದ್ರವನ್ನು ಪ್ರಶ್ನೆ ಮಾಡ್ಬೇಕಾಗ್ತದೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಏನು ತೇಜಸ್ವಿ ಸೂರ್ಯ ಪುಂಖಾನುಪುಂಖವಾಗಿ ಟಿವಿ ಮುಂದೆ ಮಾತಾಡ್ತಿರಲ್ಲ, ಎಲ್ಲಿದ್ದೀರಿ ನಾಯಕರೇ? ಶೋಭಾ ಕರಂದ್ಲಾಜೆ ಅವರು ಅಗ್ರಿಕಲ್ಚರ್ ಏನೋ ಮಿನಿಸ್ಟರ್ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಎಲ್ಲಿದ್ದೀರಿ? ಕೇವಲ ರಾಜ್ಯಗಳಿಂದ ಲಾಭ ಪಡ್ಕೊಂಡು ರಾಜ್ಯದ ಋಣವನ್ನು ತೀರಿಸುವಂತ ಯೋಗ್ಯತೆ ನಿಮ್ಗೆ ಮಾತಾಡಿ ರಾಜ್ಯದ ವರ್ಗ ಪರವಾಗಿ. ನಾವು ಬೆಲೆಯನ್ನ ಫಿಕ್ಸ್ ಮಾಡೋದಲ್ಲ, ನಾವು ಬೆಂಬಲ ಬೆಲೆಯನ್ನ ಎಲ್ಲದಕ್ಕೂ ರೈತರು ಕೇಳ್ತಾ ಇರೋದು. ಮೇಡಮ್, ಬೆಂಬಲ ಬೆಲೆ ಅನ್ನೋದು ಉಳಿದ ಕೃಷಿ ಪದಾರ್ಥಗಳಿವೆ. ಕಬ್ಬಿಗೆಲ್ಲ ಬೆಂಬಲ ಬೆಲೆ ಏನಿದೆ, MSP ಅನ್ನೋದು ಬೇರೆ ಬೆಳೆಗೆ ಇದೆ. ಕಬ್ಬಿಗೆ ಏನಿದೆ FRP ಇದೆ, ಮತ್ತೆ ರಾಜ್ಯ ಸರ್ಕಾರದ್ದು SAP ಅಂತದೆ. MSP ಅನ್ನೋದು ಕಬ್ಬಿಗೆ ಇಲ್ಲ. MSP ಕಬ್ಬಿಗಿಲ್ಲ, ಅದನ್ನೇ ಹೇಳ್ತಾ ಇರೋದು. ನೀವೇನ್ ಹೌದು, ನಾವು ಅಡಿಷನಲ್ ಆಗಿ ಏನನ್ನ ಕೊಡ್ಬೇಕು ಅಂತ ತಾವು ಕೇಳ್ತಾ ಇದ್ದಾರೆ, ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಅದನ್ನ ಕುಳಿತುಕೊಂಡು ನಾಳೆ CM ಅವರೇ ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಿದ್ದೀರಾ. ಅಲ್ಲ, ಕೇಂದ್ರದ ಮೇಲೆ ಬೊಟ್ಟಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ. ಹಾಗಾದ್ರೆ ಬಿಡಿ, ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ಕೇಂದ್ರ ಸರ್ಕಾರ ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ನಮಗೆ? ಸೊ ರಿಸ್ಟ್ರಿಕ್ಟ್ ಈಗ 270 ಕೋಟಿ ಇದು ಉತ್ಪಾದನೆ ಆದ್ರೂ ಕೂಡ ಒಂದು ಸಿಂಪಲ್ ಪ್ರಶ್ನೆ ಕೇಳ್ಬಿಡ್ತೀನಿ ಸುನಿಲ್ ಜಿ. FRP ಮೇಲೆ ಬೇರೆ ದರವನ್ನ ಹೆಚ್ಚಿಸುವಂತ, ಅಲ್ಪ ಸ್ವಲ್ಪ ಆಗ್ಲಿ ಹೆಚ್ಚಿಸುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ವಾ? 100ಕ್ಕೆ 100 ಇದೆ ಮೇಡಮ್. ಅದಕ್ಕೆ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನೆಲ್ಲ ವಿವರಿಸಿ ಹೇಳ್ಬೋದು ನಾನು. ಅದಕ್ಕಾಗಿ ಕಾನೂನು ಮಾಡಿ. ವೆರಿ ಸಿಂಪಲ್ ಪ್ರಶ್ನೆ. ಇವ್ರು ಇವಾಗ ಕಾಂಗ್ರೆಸ್ ವಕ್ತಾರ ಹೇಳ್ತಿದಾರಲ್ಲ, ಕೇಂದ್ರ ಸರ್ಕಾರ ಮಾಡ್ಬೇಕು ಅಂತ. ಹಾಗಾದ್ರೆ ನಮ್ಮ ರೈತರು ರಾಜ್ಯದಲ್ಲಿ ಹೋರಾಟ ಮಾಡೋ ಅಗತ್ಯನೇ ಇಲ್ವಲ್ಲ?
ನೋಡಿ ಡೆಲ್ಲಿలో ಕೂತ್ಕೊಂಡು ಹೋರಾಟ ಮಾಡ್ಬೇಕಾಗಾದ್ರೆ ಈಗ ಕೇಂದ್ರ ಸರ್ಕಾರ ಹಾಗಾದ್ರೆ ನೀವು ನಮ್ಮ ರಾಜ್ಯದ ರೈತರನ್ನ ದಡ್ರು ಅಂತ ಹೇಳ್ತಾ ಇದ್ದೀರಾ ರಾಜ್ಯದ 4 ಮಂತ್ರಿಗಳಿದ್ದಾರೆ. ಇದರಲ್ಲಿ ಎಥೆನಾಲ್ ಕುರಿತಾಗಿ ಏನು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅದು ರೈತರಿಗೆ ಸಂಬಂಧ ಇಲ್ಲದ ವಿಷಯ. ಅದನ್ನ ಅವರು ಹಂಚಿಕೊಳ್ಳುವಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರು ಏನ್ ಹಂಚ್ಕೋತಾರ ಅದು ಸಂಬಂಧ ಇಲ್ಲ. ನಾವು ರೈತರು ಕಬ್ಬು ಬೆಳೆಗಾರರು ಕಾರ್ಖಾನೆ ಕಳಿಸಿದಂತ ಕಬ್ಬಿನಿಂದ ಕಾರ್ಖಾನೆಗೆ ಎಷ್ಟು ಲಾಭ ಆಯ್ತು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದರ ಬೈ ಪ್ರಾಡಕ್ಟ್ಸ್ಗೂ ರೈತರಿಗೂ ಸಂಬಂಧ ಇಲ್ಲ. ರೈತರು ಅವ್ರು ಬೆಳೆದಿರೋ ಕಬ್ಬನ್ ಏನ್ ಕಾರ್ಖಾನೆಗಳಿಗೆ ಕೊಡ್ತಾರೆ ಅದ್ರ ಬಗ್ಗೆ ಮಾತ್ರ ಕೇಳ್ತಾ ಇದಾರೆ ಹೊರತು ನೀವು ಬೈ ಪ್ರಾಡಕ್ಟ್ ಬಗ್ಗೆ ಕೇಳ್ತಾ ಇಲ್ಲ ರೈತರು. ನೀವು ಎಥೆನಾಲ್ ಮಾಡ್ಕೋತಿರೋ, ಎಲೆಕ್ಟ್ರಿಸಿಟಿ ಮಾಡ್ಕೋತಿರೋ, ಇನ್ನೊಂದ್ ಮಾಡ್ಕೋತಿರೋ ಅಥವಾ ಜಾಗರಿ ಮಾಡ್ಕೋತಿರೋ, ರೈತರು ಅದನ್ನ ಕೇಳ್ತಾ ಇಲ್ಲ. ಆದ್ರೆ ಅದ್ರ ಬೆಲೆ ಆದಾಯ ಎಷ್ಟಾಯ್ತು ಅನ್ನೋದು ನಾವು ಕೇಳ್ತೀವಿ. ಆದಾಯ ಪ್ರತಿಯೊಂದ್ರದ್ದು ಆದಾಯ ಎಷ್ಟಾಯ್ತು ಲೆಕ್ಕ ಕೊಡಿ ನೀವು, ಅದರ ಮೇಲೆ ನಮಗೆ 70% ಕೊಡ್ಬೇಕಂತೇಳಿ. ನೀವು ಸಕ್ಕರೆ ಕಾರ್ಖಾನೆಗಳು ನೀವು ಅಷ್ಟೊಂದು ಲಾಭ ಮಾಡ್ಕೊಂಡು ನಮ್ಮ ಹತ್ರ ನೀವು ಕಡಿಮೆ ಬೆಲೆ ತಗೊಳ್ತಾ ಇದೀರಿ ಅಂತ ರೈತರು ಕೇಳ್ತಾರೆ. ನಾವು ಯಾರ ಪರವಾಗ್ಲೂ ಕುತ್ಕೊಂಡಿಲ್ಲ ಇಲ್ಲಿ. ನಾನ್ ಕೇಳ್ತಾ ಇರ್ತೇನೆ, ಕೇಂದ್ರ ಸರ್ಕಾರ 1 kg ಸಕ್ಕರೆ ಬೆಲೆಯನ್ನ 31 ರೂಪಾಯಿಗೆ 6 ವರ್ಷ ಆಯ್ತು, ಯಾಕಂದ್ರೆ ರಿವೈಸ್ ಮಾಡಿಲ್ಲ? ಇನ್ನೂ ರಿವೈಸ್ ಮಾಡಿ, ಇಲ್ಲ ಎಕ್ಸ್ಪೋರ್ಟ್ ಮಾಡಕ್ ಅವಕಾಶ ಕೊಡಿ. ರಾಜ್ಯದಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಕೇವಲ 10% ಮಾತ್ರ ನಮ್ಮಿಂದ ಏನು ಎಕ್ಸ್ಪೋರ್ಟ್ ಮಾಡಕ್ ಅವಕಾಶ ಕೊಟ್ಬಿಟ್ಟು ನಾವು ಎಲ್ಲಾನ ಕಂಟ್ರೋಲ್ ಯಾಕೆ ಮಾಡಬೇಕು? ನಮ್ಮ ಸಮಸ್ಯೆ ಅಲ್ಲ ಅದು, ಈ ದೇಶದ ಸಮಸ್ಯೆ. ಅಂದ್ರೆ ನಮ್ಮ ರೈತರ ಸಮಸ್ಯೆ, ನಮ್ಮ ರೈತರ ಸಮಸ್ಯೆ ತಮ್ಮ ಸಮಸ್ಯೆ ಅಲ್ವಾ? ಈ ರಾಜ್ಯದ ರೈತರ ಸಮಸ್ಯೆ ನಿಮ್ಮ ಸಮಸ್ಯೆ ಅಲ್ವಾ? ಮೋದಿಯವರ ಸಮಸ್ಯೆ ಅಲ್ವಾ ಅದು? ಅದೇ ಕರ್ನಾಟಕ ಕೇಂದ್ರದ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿಲ್ವಾ? ಕೇಂದ್ರ ಸರ್ಕಾರ ತಿಂದು ತೇಗ್ತಾ ಇರ್ತಕ್ಕಂಥ 6.7 ಲಕ್ಷ ಕೋಟಿ ತೆರಿಗೆಯನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಮೋದಿಯವರು ಆ ಜವಾಬ್ದಾರಿ ಇಲ್ವಾ? ನೀವು ಸರ್ಕಾರಗಳು ಸಂಬಂಧ ಇಲ್ಲ ರೈತರಿಗೆ. ಇಲ್ಲಿ ಪ್ರಶ್ನೆ ಇರೋದು ಸರ್ಕಾರಗಳು ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು ನಾವಲ್ಲ. ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು ನಾವಲ್ಲ. ನಿಮ್ಮ ಸರ್ಕಾರಗಳು ಅಂತ ಹೇಳಿದೆ ನಾನು. ನಿಮ್ಮ ಸರ್ಕಾರಗಳು ಕೇಂದ್ರ ಇರ್ಲಿ ರಾಜ್ಯ ಇರ್ಲಿ ಅದು ನಮಗೆ ಸಂಬಂಧ ಇಲ್ಲದ ವಿಷಯ. ಕಾರ್ಖಾನೆಯವರು ಎಷ್ಟು ಲಾಭ ಮಾಡ್ಕೊತಾರೆ, ಕಾರ್ಖಾನೆಯವರು ಎಷ್ಟು ಲಾಭ ಮಾಡ್ಕೋತಾರೆ ಅದ್ರ ಲೆಕ್ಕ ಕೊಡಿ. ಅದ್ರ ಪ್ರಕಾರ ರೈತರ ಲಾಭ 70% ಇದು ರಂಗರಾಜನ್ ವರದಿ ಪ್ರಕಾರ. ಆಮೇಲೆ ಇನ್ನೊಂದು ಹೇಳ್ತೀನಿ ಮೇಡಮ್, ನೀತಿ ಆಯೋಗದ್ದು 2020ರಲ್ಲಿ ಒಂದು ವರದಿ ಆಗಿದೆ. ಆ ನೀತಿ ಆಯೋಗದ ವರದಿ ಪ್ರಕಾರ ಕಬ್ಬಿನ ಬೆಲೆಯ ಸಕ್ಕರೆ ಮತ್ತು ಉಪ ಉತ್ಪನ್ನಗಳ 70% ಬೆಲೆ ಮತ್ತು ಸಕ್ಕರೆ 75% ಬೆಲೆ ಏನು ಅಂತ ಹೇಳಿದ್ದಾರೆ ರಂಗರಾಜನ್ ವರದಿ. ಅದಕ್ಕಿಂತ ಬದಲಿಗೆ ಸಕ್ಕರೆ ಮತ್ತು ಉಪ ಉತ್ಪನ್ನಗಳ 75% ಅಥವಾ ಸಕ್ಕರೆ ಬೆಲೆ 80% ಅನ್ನ ಆಗಬಹುದು ಅಂತೇಳಿ ಅವ್ರು ಹೇಳಿದ್ದಾರೆ. ಅಂದ್ರೆ ಇಷ್ಟು ಅಂದ್ರೆ 75% ಮಿನಿಮಮ್ ಆದ್ರೂ ಲಾಭದಲ್ಲಿ ರೈತರಿಗೆ ಕೊಡಬೇಕು.